ಬದುಕಿನ ಹಾದಿಯಲ್ಲಿ ಅಕ್ಷರಗಳನ್ನೇ ಉಸಿರಾಡಿ ಮಾಂತ್ರಿಕನಾದವನಿಗೆ, ಸಾವಿಲ್ಲದ ಸಾಲುಗಳ ಸೃಷ್ಟಿಕರ್ತನಿಗೆ ಇಂದು ಜನ್ಮದಿನದ ಸಲಾಂ. ಸುತ್ತಲೂ ಕತ್ತಲು ಆವರಿಸಿದಾಗ ಕೈಯಲ್ಲೊಂದು ಸಿಗರೇಟು ಹಿಡಿದು ಜೀವನದ ಸತ್ಯಗಳನ್ನು ಹುಡುಕುತ್ತಾ ಅಕ್ಷರಗಳ ಮೂಲಕ ಕನ್ನಡಿಗರ ಎದೆಯನ್ನು ಹಾಯ್ ಎಂದು ಬಡಿದವರು ರವಿ ಬೆಳಗೆರೆ. ಇಂದು ಅವರ ಜನ್ಮದಿನ. ಅವರು ಭೌತಿಕವಾಗಿ ನಮ್ಮೊಂದಿಗಿಲ್ಲದಿರಬಹುದು, ಆದರೆ ಅವರು ಬಿಟ್ಟು ಹೋದ ಅಕ್ಷರ ಸಾಮ್ರಾಜ್ಯಕ್ಕೆ ಎಂದಿಗೂ ಸಾವಿಲ್ಲ. ಪ್ರೀತಿ, ಪ್ರೇಮ, ಅಂಡರ್ವರ್ಲ್ಡ್ ಮತ್ತು ರಾಜಕೀಯದ ಒಳಸುಳಿಗಳನ್ನು ಅವರು ಬಿಚ್ಚಿಡುತ್ತಿದ್ದ ರೀತಿ ಇಂದಿನ ಯಾವುದೇ ಕ್ರೈಮ್ ಸಸ್ಪೆನ್ಸ್ ಸರಣಿಗಿಂತಲೂ ಮಿಗಿಲಾಗಿತ್ತು. ಅವರ ದನಿಯಲ್ಲಿ ಒಂದು ಕಾಂತವಿತ್ತು, ಒಂದು ಗತ್ತಿತ್ತು. ಬನ್ನಿ ಲವಲವಿಕೆಯಿಂದ ಎನ್ನುತ್ತಾ ಅವರು ರೇಡಿಯೋದಲ್ಲಿ ಮಾತನಾಡಲು ಶುರು ಮಾಡಿದರೆ ಇಡೀ ಕರ್ನಾಟಕವೇ ಸ್ತಬ್ಧವಾಗುತ್ತಿತ್ತು. ಇಂದಿನ ಕ್ವಿಕ್ ಕಂಟೆಂಟ್ ಜಗತ್ತಿನಲ್ಲಿ ನಾವು ಆಳವಾದ ಭಾವನೆಗಳನ್ನು ಮರೆಯುತ್ತಿದ್ದೇವೆ. ಆದರೆ ರವಿ ಬೆಳಗೆರೆ ಅವರು ಕಲಿಸಿಕೊಟ್ಟಿದ್ದು ಸಮಾಜಕ್ಕೆ ಏನು ಬೇಕೋ ಅದನ್ನು ಮುಚ್ಚುಮರೆ ಇಲ್ಲದೆ ಹೇಳುವ ಧೈರ್ಯ. ಸಾಮಾನ್ಯ ಪದಗಳನ್ನು ಅಸಾಮಾನ್ಯವಾಗಿಸುವ ಕಲೆ. ಅವರ ಪಾಪಿಗಳ ಲೋಕ ಓದಿದರೆ ಪದಗಳು ರಕ್ತದ ಮಾಂಸದಂತೆ ಜೀವ ತಳೆಯುತ್ತವೆ. ಸೋಲು ಗೆಲುವು ವಿವಾದಗಳ ನಡುವೆ ಜೀವನವನ್ನು ಹೇಗೆ ಕಿಂಗ್ ಸೈಜ್ ಆಗಿ ಬದುಕಬೇಕು ಎಂಬುದಕ್ಕೆ ಅವರೇ ಸಾಕ್ಷಿ. ಇಲ್ಲಿ ಯಾರು ಶಾಶ್ವತವಲ್ಲ, ಆದರೆ ನಾವು ಬರೆದ ಸಾಲುಗಳು ನಮ್ಮ ನಂತರವೂ ಉಸಿರಾಡಬೇಕು. ಇದು ಅವರ ಜೀವನದ ಸಾರವಾಗಿತ್ತು. ಅಕ್ಷರಗಳ ಜಾದೂಗಾರ, ಹಳೆಯ ಪೀಳಿಗೆಯ ಆಪ್ತ ಗೆಳೆಯ ಮತ್ತು ಹೊಸ ಪೀಳಿಗೆಯ ಕುತೂಹಲ. ಜೀವನ ಅಂದ್ರೆ ಇಷ್ಟೇ ಕಣೋ ಅಂತ ಅಕ್ಷರದಲ್ಲಿ ಪಾಠ ಮಾಡಿದ ಗುರು. ಕನ್ನಡಿಗರ ಎಳೆಯಾದ ಮಾಂತ್ರಿಕನಿಗೆ ಹುಟ್ಟುಹಬ್ಬದ ಹಾಯ್.